ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿ ಇದು ಬರೀ ಪದ ಮಾತ್ರ ಅಲ್ಲ, ಇದೊಂದು ನೆನಪು, ಇದೊಂದು ಭಾವನೆ, ಇದೊಂದು ಕನಸು. ಕೆಲವೊಂದು ಸರಿ ನಗಿಸುತ್ತೆ, ಕೆಲವೊಂದು ಸರಿ ಅಳಿಸುತ್ತೆ. ಒಂದು ಅರ್ಥದಲ್ಲಿ ಜೀವನದ ಪ್ರತಿ ಸೀಸನ್ಗೂ ಕೂಡ ಹೊಸ ಅರ್ಥ ಕೊಡುತ್ತೆ. ಹೊಸಬರ ತಂಡ, ಹೊಸ ಕನಸು, ಎಲ್ಲರೂ ಕೂಡಿ ಕನ್ನಡ ಸಿನಿಮಾ ಜಗತ್ತಿಗೆ ಒಂದು ಹೊಸ ಸಿನಿಮಾ ಕೊಡ್ತಿದ್ದಾರೆ. ಆ ಸಿನಿಮಾದ ಹೆಸರು ಲವ್ ಸೀಸನ್ಸ್ ಅಂತ. NR ಸ್ಟುಡಿಯೋಸ್ ನಿಮ್ಮ ಮುಂದೆ ಈ ಸಿನಿಮಾ ತೊಗೊಂಡ್ಬರ್ತಿದ್ದಾರೆ. ಈ ಸಿನಿಮಾದ ಪ್ರೊಡ್ಯೂಸರ್, ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ದೇವನಹಳ್ಳಿ ಭಾಗದವರು. ಫಸ್ಟ್ ಟೈಮ್ ಒಂದು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಹೆಸರು ಮಂಜುನಾಥ್ ನೀಲೇರಿ. ಲೆಟ್ಸ್ ಗೋ. ನಮಸ್ಕಾರ ಮಂಜುನಾಥ್ ಅವರೇ. ಹರೀಶ್ ನಾಗರಾಜ್ ಸರ್. ಹೌ ಆರ್ ಯು? ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಿನಿಮಾದ ನಿರ್ಮಾಪಕರು ಚೆನ್ನಾಗಿದ್ದರೆ ಕಲಾವಿದರು ಚೆನ್ನಾಗಿರ್ತಾರೆ, ಇಂಡಸ್ಟ್ರಿ ಚೆನ್ನಾಗಿರುತ್ತೆ ಅಂತ. ಬಟ್ ನಂಗೆ ತುಂಬ ಕುತೂಹಲ. ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾ ಬೆಳವಣಿಗೆ ನೋಡ್ತಿದ್ರೆ ಸಿನಿಮಾ ಮಾಡಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ನೀವು ಧೈರ್ಯವಾಗಿ ಮುನ್ನುಗ್ಗಿ ಹೊಸಬರ ತಂಡ ಕಟ್ಟಿ ಸಿನಿಮಾ ಮಾಡೋಕ್ಕೆ ಹೊರಟ್ರಿ. ಸರ್, ಇದು ಧೈರ್ಯ ಅನ್ನೋದಕ್ಕಿಂತ ನನ್ನ ಮಗ ಕಂಡ ಕನಸು ಇದು ಸಿನಿಮಾ ಮಾಡಬೇಕು ಅಂತ 7 ವರ್ಷದಿಂದ ಅವರು ಹುಟ್ಟಿದ 7 ವರ್ಷದಿಂದನೂ ಒಂದು ಕನಸು ಹೀರೋ ಆಗಬೇಕು ಅಂತ. ಹೌಕಮ್ ಸರ್, ಸಿನಿಮಾದ ನಂಟು ಹೇಗೆ ಮಗನಿಗೆ? ಸರ್, ಮಗನಿಗೆ ಒಂದು ಮಾಸ್ ಸಿನಿಮಾ ಅಂತೇಳಿ ಒಂದು ನಾಗಾರ್ಜುನ ಸಿನಿಮಾ, ನಾವು ತಿರುಪತಿಗೆ ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಅಲ್ಲಿ ವೈಕುಂಠ ಏಕಾದಶಿ ದಿನಗಳಲ್ಲಿ ಅಲ್ಲಿ ನಮಗೆ ದರ್ಶನ ಕೊಡಲಿಲ್ಲ ದೇವರು. ಅದಕ್ಕೇನು ಮಾಡೋದು, ವಾಪಸ್ ಬರಬೇಕು, ಸಿನಿಮಾ ನೋಡಬೇಕು. ಸಿನಿಮಾ ನೋಡ್ಕೊಂಡು ಬಿಡೋಣ ತಿರುಪತಿಯಲ್ಲಿ ಅಂದರೆ ಮಾಸು. ಆಗ ತುಂಬ ಕ್ರೇಜ್ ಇತ್ತು ಸರ್, ನಾಗಾರ್ಜುನ ಸರ್ ಅಂದ ತೆಲುಗು. ಅಲ್ಲಿ ನೋಡಿ ಬರಬೇಕಾದ್ರೆ ಆವತ್ತಿಂದ ಅವನಿಗೆ ಸ್ಟಾರ್ಟ್ ಆದಂಥ ಸಿನಿಮಾ ಹುಚ್ಚು. ಅಲ್ಲಿಂದ ನೀವು ಸ್ಕೂಲಲ್ಲಿ ಹೋಗಿ ನೀವೆಲ್ಲಾದರೂ ಕೇಳಿ ನಾನು ಹೀರೋ ಆಗ್ತೀನಿ ಅನ್ನೋವಂಥದ್ದೇ ಇವತ್ತು ಈ ಸಿನಿಮಾ ಆಗಿ ನಿಂತಿದೆ ಸರ್. ಸೊ ಮಗನಿಗೋಸ್ಕರ ಈ ಸಿನಿಮಾ? ಹೌದು ಸರ್. ಸರ್, ಈಗ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಏನಾಗ್ತಾ ಇದೆ, ಕನ್ನಡನೇ ಅಲ್ಲ, ಎಲ್ಲ ತೆಲುಗು, ಕನ್ನಡ, ತಮಿಳು ಇಂಡಸ್ಟ್ರಿ ಅಷ್ಟೊಂದು ಮೊದಲಿದ್ದಷ್ಟು ಕ್ರೇಜ್ ಇಲ್ಲ ಈಗ ಸಿನಿಮಾಗಳು. ದುಡ್ಡಾಗುತ್ತೆ ಅಂತ ಏನಿಲ್ಲ ಸರ್. ಈಗ ಒಂದು ನನ್ನ ಮಗ ಇಷ್ಟಪಟ್ಟಿದ್ದಾನೆ, ಒಂದು ಕನ್ನಡ ಕಲಾಭಿಮಾನಿಗಳಿಗೆ, ಈಗ ಅಕಸ್ಮಾತ್ ಈ ಪ್ರೇಕ್ಷಕರಿಗೆ ಹೊಸ ಸಿನಿಮಾ ಹೊಸದಾಗಿ ತೋರಿಸ್ಬೇಕು, ಒಂದು ಮಲಯಾಳಮ್ಮು, ಒಂದು ತಮಿಳು ಚೆನ್ನಾಗಿರುತ್ತೆ, ನಮ್ಮ ಕನ್ನಡ ಚೆನ್ನಾಗಿರಲ್ಲ ಅಂತ ಇದ್ದರು. ಈಗ ಆ ಮಲಯಾಳಂ ಥರನೇ ಕನ್ನಡ ತೆಗೆದಿದ್ದಾರೆ ಅನ್ನೋವಂಥ ಸಿನಿಮಾನೇ ಇದು ಲವ್ ಸೀಸನ್ ಮಾಡಬೇಕು ಅಂತ ಒಂದು ಹಠ ಸರ್. ಸರ್, ಇವಾಗಂತೂ ಎಕ್ಸಿಸ್ಟಿಂಗ್ ಇರೋ ಹೀರೋಗಳಾಗಲಿ ಅಥವಾ ಕಲಾವಿದರಾಗಲಿ ಆ ಸಿನಿಮಾಗಳೇ ಓಡ್ತಿಲ್ಲ ಅಂತ ಎಲ್ಲರೂ ಕೂಡ ಒಂದು ಆತಂಕದಲ್ಲಿದ್ದಾರೆ ಕನ್ನಡದಲ್ಲಿ. ಥಿಯೇಟ್ರ್ ಪರ್ಸ್ಪೆಕ್ಟಿವ್ಲಿ ಮಾತಾಡ್ತಿದ್ದೀನಿ ನಾನು. ಅಂಥದ್ರಲ್ಲಿ ರಂಗಭೂಮಿಯ ಕಲಾವಿದರು, ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀರಾ. ಹೌ ಡು ಯು ಫೀಲ್? ಸರ್, ನನಗೆ ನನ್ನ ಮಗ ಕೂಡ ಹೊಸ ಕಲಾವಿದಾನೆ, ಬಟ್ ಅರ್ಹತೆ ಇದೆ. ಈಗ ಮೈಸೂರು ನಟನದಲ್ಲಿ 1-2 ವರ್ಷ ಮಾಡಿದ್ದಾನೆ, ಮಂಡ್ಯ ರಮೇಶ್ ಸರ್ ಅಂತ. ಎರಡನೇದಾಗಿ ಹೈದ್ರಾಬಾದಲ್ಲಿ ಒಂದು ಸ್ಟುಡಿಯೋ ಗೊತ್ತಿಲ್ಲ, ಅಲ್ಲಿ 1-2 ವರ್ಷ ಮಾಡಿದ್ದಾನೆ. ಅವನು ಹುಟ್ಟಿದಾಗಿನಿಂದನೂ ಕರಾಟೆಯಲ್ಲಿ ಶ್ರೀಲಂಕಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಸ್ವಲ್ಪ ಚಾಂಪಿಯನ್ ಆಗಿ ಪ್ರದರ್ಶನ ಮಾಡಿ ಪ್ರಶಸ್ತಿಗಳನ್ನು ತಂದಿದ್ದಾನೆ. ಈಗ ಮಾರ್ಷಲ್ ಆರ್ಟ್ಸು ಕಲ್ತಿದ್ದಾನೆ. ಅರ್ಹತೆ ಇಟ್ಕೊಂಡು ಈಗ ಬಂದಿದ್ದಾನೆ. ಬಟ್ ಅವನ ಆಸೆಗೆ ನಾನು ಸಿನಿಮಾ ಮಾಡದೇ ಹೋದರೆ, ಬಿಸ್ನೆಸ್ಸು ಬರೀ ₹1 ಹಾಕಿದ್ರೆ ಏನೋ ಒಂದು 10 ಪೈಸೆ ಸಿಗುತ್ತೆ ಅಂತ ಬಿಸ್ನೆಸ್ ಮೈಂಡ್ ಇದು. ಈಗ ಎಲ್ಲ ಬಿಸ್ನೆಸ್ ಆಗಿ ಆರ್ಥಿಕವಾಗಿ ಯೋಚನೆ ಮಾಡಿಕೊಡುತ್ತೆ ಸರ್. ಸಿನಿಮಾ ಅನ್ನೋದು ಯಾಕೆ ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಅಂದರೆ, ಸಿನಿಮಾ ನೋಡಪ್ಪ ಬಿಸ್ನೆಸ್ ಆಗಲ್ಲ, ಕಷ್ಟ ಇದೆ ಅಂತ ಹೇಳಿದಾಗ, ಬಟ್ ಸಿನಿಮಾ ತೆಗಿಯೋಕ್ಕೆ ನಾನೇ ಬಂದೆ ಪ್ರೊಡ್ಯೂಸರ್ ಆಗಿ NR ಸ್ಟುಡಿಯೋ ಸಂಸ್ಥೆಯಿಂದ, ನಮ್ಮದೇ ಸಂಸ್ಥೆಯಿಂದ. ಬಟ್ ಸಿನಿಮಾ ಕಲಾವಿದರ ಒಂದು ಈಗಿನ ಸ್ಥಿತಿ ನೋಡಿ ನಾನು ಸಿನಿಮಾ ಇನ್ನೂ ಮಾಡಬೇಕು ಸರ್. ನನಗೋಸ್ಕರ ಅಲ್ದಿದ್ರು ಅಟ್ಲೀಸ್ಟ್ ಹಲವಾರು ಜೀವಿಗಳು ಜೀವಿಸ್ತಾರೆ, ಇದರಲ್ಲಿ ಜೀವನ ಮಾಡ್ತಾಯಿದ್ದಾರೆ ಸರ್. ₹1000 ಇದರಲ್ಲಿ ತುಂಬ ಜೀವನ ಕಟ್ಕೊಂಡ್ರು ಇದ್ದಾರೆ ನಂಬ್ಕೊಂಡು. ಈಗ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಯಾರೋ ಉಳ್ಳವರು ಹಿಂದೆ ಹೋದರೆ ಇವ್ರದ್ದು ಜೀವನ ಕಷ್ಟ ಆಗುತ್ತೆ. ಇದರಿಂದಾಗಿ ನಮ್ಮ NR ಸ್ಟುಡಿಯೋಸಿಂದ ಕೆಲವು ಸಿನಿಮಾಗಳು ಕೊಡಬೇಕು ನನ್ನ ಮಗನಿಗೋಸ್ಕರ ಅಂತ, ಎರಡೂ ಸೇರಿ. ಇಲ್ಲ, ಒಳ್ಳೆ ಥಾಟ್ ಇದು. ಬಟ್ ಟೆಲ್ ಮಿ, ಸಿನಿಮಾದಲ್ಲಿ ಏನು ಆಕರ್ಷಣೀಯವಾಗಿ ಕಾಣಿಸ್ತೆ ನಿಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ? ಅಂದರೆ ಕಥೆನಾ, ಕಲಾವಿದರ, ಡೈರೆಕ್ಟರ, ಹೇಗೆ? ಸರ್, ಡೈರೆಕ್ಟರ್ ಬಂದು ಚಿಕ್ಕ ವಯಸ್ಸು ಕಾರ್ತಿಕ್ ಅಂತ, ಈಗ ಕೃತ್ವಿಕ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಬಟ್ ಡೈರೆಕ್ಟರು ಅವ್ರದ್ದು ವಿಶೇಷತೆ, ನಾನು ಏನಪ್ಪ ಈ ಹುಡುಗನ ನೋಡಿದ್ರೆ ಹಿಂಗಿದ್ದಾನೆ, ಇವನ ಮೇಲೆ ನಾನು ಬಂಡವಾಳ ಹಾಕ್ಬೇಕಾ, ನನ್ನ ಮಗ ಕೂಡ ಹೆಂಗಿರ್ತಾನೆ ಮನೆಯಲ್ಲಿ ಅಂದರೆ, ಮುಕುಂದ ನೋಡಪ್ಪ ಹರೀಶ್ ನಾಗರಾಜ್ ಬಂದಿದ್ದಾರೆ ಆಯ್ ಮಾಡಯ್ಯ ಅಂದರೆ ಸುಮ್ಮನೆ ಮೌನ. ನಾನು ನಮ್ಮ ಮಿಸ್ಸಸ್ಸು ಏನಮ್ಮ ಇಂಥವನಿಗೆ ಬಂಡವಾಳ ಹಾಕಿ ನಾನು ಹೆಂಗೆ ಹೀರೋ ಅಂದರೆ ಹೆಂಗೆ ಆಕ್ಟಿವ್ ಆಗಿರ್ಬೇಕು ಸರ್, ಅದಿಲ್ವಲ್ಲ ಹೆಂಗೆ ಅಂತೇಳಿ ನಮ್ಮ ಮಿಸ್ಸಸ್ ಡೈಲಿ ಆಯಿತು ಮಾಡಿಬಿಡಿ ಅಂತ. ಬಟ್ ಇದು ಹಿಂಗೆ ಪ್ರಾರಂಭ ಆಯಿತು. ಸರಿ, ಡೈರೆಕ್ಟ್ರ್ ಹತ್ರ ಹೆಂಗೆ ಇದು ಮಾಡಿದೆ ಅಂದರೆ ಸರ್, ನಾನು MRF ಅಂತೇಳಿ ಒಂದು ಶಾರ್ಟ್ ಮೂವಿ ಮಾಡ್ದೆ ನಮ್ಮ ಮಗನ ಜೊತೆಯಲ್ಲೇ. ಸುಮಾರು ಒಂದು 7-8 ವರ್ಷ ಆಯಿತು. ಬಟ್ ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ, ಚಿಕ್ಕ ಒಂದು ಕತೆ ಆದರೂ
ಅವನ ಹತ್ರ ಮಾತಾಡೋ ರೀತಿ ಶೈಲಿ ಅವನ ಬರವಣಿಗೆ ನೋಡ್ತಾ ಇದ್ದರೆ ಇವನ ಹತ್ರ ಒಳ್ಳೆ ಉದ್ದೇಶ ಒಳ್ಳೆ ಯೋಚನೆ ಇದೆ, ಸಮಾಜಕ್ಕೆ ಒಳ್ಳೆ ಸಮಾಜದ ಒಂದು ದೃಷ್ಟಿಕೋನ ಇಟ್ಕೊಂಡೇ ಕತೆ ಬರೀತಾನೆ ಸರ್ ಇವನು. ಅದಕ್ಕೋಸ್ಕರ ಇವನ ಕೈಲಿ ಅವನು ಕೇಳ್ತಾ ಇದ್ದ, ಸರ್ ನನಗೊಂದು ದೊಡ್ಡ ಕತೆನ ಕೊಡಿ, ನನಗೆ ಈ MRF ಅಲ್ಲಿ ಸಾಲಿಲ್ಲ ಕತೆ ಹೇಳೋದಕ್ಕೆ ಅಂಥೇಳಿ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದ. ಅದಕ್ಕೆ ನಾನು ಆಯಿತು ಮಾಡ್ರಪ್ಪ ಅಂತ ಹೇಳಿದ್ದಕ್ಕೆ ಈ ಲವ್ ಸೀಸನ್ ಆಗಿದೆ ಸರ್. ಓಕೆ, ಇದು ಜನ್ ಝೀಗೆ ಸಂಬಂಧಪಟ್ಟಿದ್ದ ಸಿನಿಮಾನ ಇದು? ಸರ್ ಇಲ್ಲ ಸರ್, ಇದು ನೋಡಿ ಹರೀಶ್ ಸರ್, ನೀವು ಬೆಳೆದು ಬಂದ ರೀತಿ ಚಿಕ್ಕ ವಯಸ್ಸಿಂದ ಬಂದಿದ್ದೀರಿ, ನಾನು ಬೆಳೆದು ಬಂದಿದ್ದೀನಿ. ನಮ್ಮಲ್ಲಿ ಕಳೆದು ಹೋದ ದಿನಗಳನ್ನೇ ಏನು ಒಂದು ಲವ್ ಒಂದು ಫೈಲ್ ಆಗಿರ್ಬೋದು, ಇಲ್ಲ ನಮ್ಮ ತಂದೆ ತಾಯಿ ಜೀವನ ಹೆಂಗೆ ನಡೆದು ಬಂದಿದೆ, ಮಕ್ಕಳು ಈಗ ಪ್ರತಿಯೊಬ್ಬರು ಜೀವಿಸ್ಬೇಕು, ಕೆಟ್ಟವರು ಒಳ್ಳೆ ರೀತಿಯಲ್ಲಿ ಜೀವಿಸ್ಬೇಕು ಅಂತ ಇರುತ್ತೆ. ಬಟ್ ಅವ್ರಿಗೆ ಅವಕಾಶಗಳಿರಲ್ಲ. ಅವ್ರನ್ನ ಕೆಟ್ಟವರು ಕೂಡ ಒಳ್ಳೆ ಜೀವನ ಮಾಡ್ತಾರೆ ಅನ್ನೋಂಥದ್ದು ಈ ಸಿನಿಮಾದಲ್ಲಿ ನೋಡ್ಬೋದು ನೀವು. ವಿಶೇಷ ದೊಡ್ಡವರು ಕುಟುಂಬದವರು ಎಲ್ಲರೂ ಕೂತ್ ನೋಡ್ಬೋದು, ಯಂಗ್ಸ್ಟರ್ಸ್ ಎಲ್ಲರೂ. ಸರ್, ಒಂದು ಪ್ರೀತಿಗೆ ನೀವು ಈ ಸಿನಿಮಾನ ನೋಡಿದ್ರೆ ಅತಿಯಾದ ಇನ್ನೂ ನೀವೇನು ನಿಮ್ಮ ಹೆಂಡ್ತಿಯನ್ನಾಗಲಿ ಮಕ್ಕಳನ್ನಾಗಲಿ ಇಲ್ಲ ನೋಡುವಂಥ ಕಾಲೇಜ್ ಸ್ಟೂಡೆಂಟ್ಸು ಲವ್ ಮಾಡ್ತಾ ಇರ್ತಾರೆ, ಅವರು ಪ್ರೀತಿ ಮೇಲೆ ಇನ್ನಷ್ಟು ಮತ್ತಷ್ಟು ಗೌರವ ಹೆಚ್ಚಾಗುತ್ತೆ ಸರ್ ಈ ಸಿನಿಮಾ ನೋಡಿ. ಈ ನಾರ್ಮಲಿ ಪ್ರಕೃತಿಗಿರೋ ಸೀಸನ್ಗೆ 3-4 ತಿಂಗಳ ಮೇಲೆ ವ್ಯಾಲಿಡಿಟಿ ಇರಲ್ಲ ವರ್ಷದಲ್ಲಿ, ಆದರೆ ಈ ಪ್ರೀತಿ ಸೀಸನ್ಗೆ ಹಾಗಲ್ಲ ಅಲ್ವಾ? ಈ ಸೀಸನ್ನು 100% 100% ನೀವೇನು ಅಂದ್ಕೊಂಡಿದ್ದೀರಿ ಲವ್ ಸೀಸನ್ ಅಂತ ಹೆಸರು ಬೇರೆ, ಲವ್ವೇ ಪ್ರೀತಿ ಇದೆ, ಬಟ್ ಯಾವ ರೀತಿ ಪ್ರೀತಿ ಅಂತ ಸಿನಿಮಾದಲ್ಲಿ ನೋಡ್ಬೇಕು ಸರ್. ನಿಮ್ದೇನು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಯಾವುದು ನಿಮ್ಮದು? ನಮ್ಮದು ಅರೇಂಜ್ ಮ್ಯಾರೇಜ್ ಸರ್, ತಂದೆ ತಾಯಿ ಅರೇಂಜ್ ಮ್ಯಾರೇಜ್. ಸೊ ನಿಮಗೆಲ್ಲಿ ಪ್ರೀತಿ ಹುಟ್ಟುತ್ತೋ, ನಿಮಗೆಲ್ಲಿ ಪ್ರೀತಿ, ಈ ಪ್ರೀತಿಯ ಅನುಭವ ವೈಯಕ್ತಿಕವಾಗಿ ಆ್ಯಸ್ ಅ ಪ್ರೊಡ್ಯೂಸರ್ ನಿಮಗೆಲ್ಲಿ? ಸರ್, ಪ್ರೀತಿ ಅನ್ನೋದು ಈಗ ನನ್ನ ಮಗನ ಮೇಲೆ ಪ್ರೀತಿ ಮಾಡಿ ನಾನು ಸಿನಿಮಾ ಮಾಡಿದ್ದೀನಿ. ಹೆಂಡ್ತಿ ಮಕ್ಕಳನ್ನ ಪ್ರೀತಿಸೋವಂಥದ್ದು ಪ್ರೀತಿ ಅಂದರೆ ಸರ್ ಲವ್ವರ್ಸೇ ಅಲ್ಲ. ಈಗ ಒಂದು ಹುಡುಗ ಹುಡುಗಿ ಲವ್ ಮಾಡೋದೇ ಪ್ರೀತಿ ಅಲ್ಲ. ಒಬ್ಬ ತಂದೆ ತಾಯಿನ ಪ್ರೀತಿ ಮಾಡುವಂಥದ್ದು, ತಾಯಿ ತಂದೆನ ಪ್ರೀತಿ ಮಾಡುವಂಥದ್ದು, ತಂದೆ ತಾಯಿ ಮಕ್ಕಳನ್ನ ಪ್ರೀತಿ ಮಾಡುವಂಥದ್ದು, ಇಲ್ಲಿ ಒಂದು ಪರಿಸರವನ್ನು ಪ್ರೀತಿ ಮಾಡುವಂಥದ್ದು. ಪ್ರೀತಿ ಅನ್ನೋದು ಅನೇಕ ವಿಚಾರಗಳಲ್ಲಿದೆ ಸರ್. ಆ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ನೋಡ್ತೀರಾ. ಓಕೆ, ನನ್ನ ಸ್ಟ್ರೈಟ್ ಕ್ವಶನ್ ಇದು, ಈ ಸಿನಿಮಾ ಮೇಲೆ ನೀವು ಹೂಡಿಕೆ ಮಾಡಿರೋದು ಹಣನ ನಂಬಿಕೆನಾ? ಸರ್, ಪ್ರೀತಿ ಹಣ ಅನ್ನೋದು ಬಿಸ್ನೆಸ್ ಆಗುತ್ತೆ. ಹಣ ಹೂಡಿಕೆ ಮಾಡಿದ್ದೀನಿ ಅನ್ನೋದಾದರೆ ಬಿಸ್ನೆಸ್ಗೋಸ್ಕರನೇ ಮಾಡಬೇಕು. ಒಂದು ಪ್ರೀತಿ, ನನ್ನ ಮಗನ ಮೇಲೆ ಇರ್ತಕ್ಕಂಥ ಪ್ರೀತಿ, ಈ ಸಿನಿಮಾ ಮೇಲೆ ಕತೆ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ, ಇವೆಲ್ಲ ಜನ ಇಷ್ಟಪಡುವಂಥ ಕತೆ ಆಗಿದೆ. ಬಟ್ ಈಗಾಗಲೇ 3 ಸಾಂಗ್ ನಾವು ಬಿಟ್ಟಿದ್ದೀವಿ, ಇನ್ವಿಟೇಷನ್ ಕೊಟ್ಟಿದ್ದೀವಿ ಸರ್. ಜನ ವೀಕ್ಷಣೆ ಮಾಡಲಿ, ಬಟ್ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ತಲುಪ್ತಾ ಇಲ್ಲ, ಜನಗಳಿಗೆ ತಲುಪ್ತಾ ಇಲ್ಲ. ಬಟ್ ನೋಡ್ರೂ ಅವ್ರದ್ದು ಹೆಂಗಿದೆ ಪ್ರತಿಕ್ರಿಯೆ ಅನ್ನೋದು ನನಗೆ ಗೊತ್ತಿದೆ, ಅಷ್ಟು ಸಾಕು ಸರ್. ಜನ ಸಿನಿಮಾ ಥಿಯೇಟ್ರಿಗೆ ಬರಬೇಕಾದ್ರೆ ಏನು ತೊಗೊಂಡು ಹೋಗ್ಬೇಕಾದ್ರೆ ಏನು ಕಾಡುತ್ತೆ ಅವ್ರಿಗೆ? ನಾನು ಹೇಳಿದ್ನಲ್ಲ ಸರ್, ನಿಮ್ಮ ಪ್ರೀತಿ ಏನು ಮಾಡ್ತಾ ಇದ್ದೀರಿ, ಮಕ್ಕಳು ಹೆಂಡ್ತಿ ಲವರ್ಸು, ಆ ಪ್ರೀತಿ ಮತ್ತಷ್ಟು 100% ಗೌರವ ಹೆಚ್ಚಾಗುತ್ತೆ ನೀವು ಮಾಡೋವಂಥ ಪ್ರೀತಿನ. ಯಾವುದೇ ರೀತಿಯಲ್ಲಿ ಒಂದು ಸಮಾಜದ ಒಂದು ಈಗ ಸಮಾಜಕ್ಕೆ ಏನು ಮಾಡ್ತಾರೆ, ನಾನು ಬದುಕಿದ್ರೆ ಸಾಕು, ನನ್ನ ಪ್ರಕೃತಿನ ಗೌರವಿಸಲ್ಲ ಯಾರೂ, ಎಲ್ಲಂದರಲ್ಲೇ ವೇಸ್ಟ್ ಹಾಕೋದು ಇನ್ನೊಂದು ಮತ್ತೊಂದು. ಬಟ್ ಅದನ್ನೆಲ್ಲ ಮೀರಿದ್ದು ಈ ಸತ್ಯ ಈ ಕಥೆಯಲ್ಲಿ ಇದೆ ಸರ್. ಸೊ ವಾಸ್ತವಿಕತೆಯನ್ನು ತುಂಬ ಹೋಲುತ್ತೆ ಈ ಸಿನಿಮಾ ಆಗಿದ್ರೆ. 100% ಸರ್, 100% ಈ ಸಿನಿಮಾ ಒಳ್ಳೆ ಕತೆ ಅಂತ ಹೇಳುವಂಥ ಸಿನಿಮಾ ಆಗುತ್ತೆ. ಜನ ನೋಡಿದಂಥ ಜನ ಒಳ್ಳೆ ಕತೆ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತೇಳಿ ಹೆಮ್ಮೆ ಪಡುವಂಥ ಸಿನಿಮಾ ಸರ್. ಹಾಗಾಗಲಿ ಸರ್, ಬಿಕಾಸ್ ನಾವು ಯಾವಾಗಲೂ ಸಿನಿಮಾ ತಂಡ ಗೆಲ್ಲಿ ಅಂತೀವಿ, ಇಲ್ಲೊಂದು ಸ್ವಾರ್ಥ ಇದೆ ಸರ್. ಸಿನಿಮಾ ತಂಡ ಗೆದ್ದರೆ ಸಿನಿಮಾ ಇಂಡಸ್ಟ್ರಿ ಗೆಲ್ಲುತ್ತೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ. ಜನ ಥಿಯೇಟ್ರಿಗೆ ಬಂದರೆ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋದೊಂದು ಸ್ವಾರ್ಥ ಇದೆ ಸರ್ ನಮಗೆ. ಸರ್, 100% ಸ್ವಾರ್ಥ ಅನ್ನೋದು ಎಲ್ರಿಗೂ ಇರುತ್ತೆ, ಬಟ್ ಅತಿಯಾಗಿ ಏನು ಇದು ಪಡಬಾರ್ದು. ನೋಡಿ ಸರ್, ಸಮಾಜಕ್ಕೆ ಸಮಾಜ ನಮಗೆಲ್ಲ ಕೊಟ್ಟಿದೆ, ಬಟ್ ಸಮಾಜಕ್ಕೆ ನಾವೇನು ಕೊಡ್ತೀವಿ ಅನ್ನೋದು ಬೇಕು. ಈಗ ಕೋಟ್ಯಾಂತರ ಜನ ದುಡ್ಡಿರೋರು ಇದ್ದಾರೆ ಸರ್, ಇದ್ದಾರೆ ಇಲ್ವೋ? ಅಫ್ಕೋರ್ಸ್. ಬಟ್ ಎಲ್ರಿಗೂ ಕೆಲವು ಒಳ್ಳೆ ಗುಣಗಳಿರಲ್ಲ. ಈಗ ನಾನು ಹೇಳಿದೆ, ಈ ಸಿನಿಮಾ ಬೇಡಪ್ಪ, ನಾನು ದುಡ್ಡು ಇಷ್ಟು ಹೂಡಿಕೆ ಮಾಡಿ, ನಾನು ಎಷ್ಟು ಮಾಡಿದ್ದೀನೋ ನನಗೆ ಗೊತ್ತು, ಬಟ್ ಈ ಹೂಡಿಕೆ ಮಾಡಿ ವಾಪಸ್ಸು ಬಿಸ್ನೆಸ್ ರೀತಿ ಮಾತಾಡೋಕ್ಕೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಸಿನಿಮಾ ಪರಿಸ್ಥಿತಿ ಇದೆ, ಕನ್ನಡ ಸಿನಿಮಾ ಪರಿಸ್ಥಿತಿ ಈ ರೀತಿ ಇದೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ದು ನಿಜ. ಸಿನಿಮಾ ಪ್ರಾರಂಭ ಆದಮೇಲೆ ಅವನು ಬಿಡಲಿಲ್ಲ, ಮಾಡೇಬೇಕು ಅನ್ನೋದು. ಪ್ರಾರಂಭ ಆದಮೇಲೆ ನಾನು ನೋಡಿದ ಸಿನಿಮಾ ಯಾವುದೇ ಒಂದು ಲೈಟಿಂಗು ಈಗ ಪ್ರೊಡಕ್ಷನ್ ಹಲವಾರು ಇದೆ ಸರ್, ಲೈಟಿಂಗ್ದಿರ್ಬೋದು, ಕ್ಯಾಮ್ರಾದಿರ್ಬೋದು, ಅವರು ಯೂನಿಟ್ಗಳೆಲ್ಲ ನೋಡಿದಾಗ ಇಲ್ಲಿ ಕೆಲಸ ನಾನು ಕೊಡೋವಂಥ ಸಿನಿಮಾ ಇದು. ನಾನು ಪ್ರೊಡ್ಯೂಸರ್ ಅನ್ನೋದು ಬಿಟ್ಟರೆ ಹಲವಾರು ಜನ ನನ್ನಲ್ಲಿ ಏನೋ ತೃಪ್ತಿಯಾಗಿ ಜೀವಿಸ್ತಾರೆ ಒಂದಷ್ಟು ದಿನ ಅಂತೇಳಿ ಮತ್ತೆ ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸರ್. ಅದು ಬಹಳ ಖುಷಿ ಸರ್. ಮತ್ತೆ ಸಿನಿಮಾಗಳನ್ನು ನಾನು NR ಸ್ಟುಡಿಯೋಸಿಂದ ಕೊಡ್ತೀನಿ ಅನ್ನೋದಿದೆಯಲ್ಲ, ದಟ್ಸ್ ಫ್ಯಾಂಟಾಸ್ಟಿಕ್. ಕೊನೆಯದಾಗಿ ಪ್ರೇಕ್ಷಕರಿಂದ ನಿರೀಕ್ಷೆ ಏನಿದೆ ಮತ್ತು ನಿಮ್ಮ ಮಗನ ಮೇಲೆ ನಿರೀಕ್ಷೆ ಏನಿದೆ, ಎರಡೂ ಪ್ರಶ್ನೆಗೆ ಉತ್ತರ. ಸರ್, ನನ್ನ ಮಗ ಪಾತ್ರ ಈಗಾಗಲೇ ಅವನು ಗೆದ್ದಿದ್ದಾನೆ, ಹೀರೋ ಆಗಿ ಗೆದ್ದಿದ್ದಾನೆ. ಪ್ರೇಕ್ಷಕರು 100% ಥಿಯೇಟ್ರಿಗೆ ಬಂದರೆ
ಅವರು ತುಂಬ ಇಷ್ಟಪಡ್ತಾರೆ ಈ ಸಿನಿಮಾನ ಸರ್. 100% ತುಂಬ ಇಷ್ಟಪಡ್ತಾರೆ. ಹೋಗಿ ಈ ಥರ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಅಂತ ಹೇಳುವಂಥ ಸಿನಿಮಾ ಲವ್ ಸೀಸನ್ ಸಿನಿಮಾ ಸರ್. ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ, ಅದು ಇಂಪಾರ್ಟೆಂಟ್. ವಿಶೇಷತೆ ಇದೆ ಸರ್ ಅದು. ಯಾಕಂದರೆ ಈ ಸಿನಿಮಾ ಲವ್ ಸೀಸನ್ ಅಲ್ಲ, ಮೊದಲು ಆಗಬೇಕಾಗಿದ್ದು ಅಮರ ಮಧುರ ಪ್ರೇಮ. ಬಟ್ ಅದು ಆ ಶೀರ್ಷಿಕೆ ಯಾರೋ ಬೇರೆಯವರು ಇಟ್ಟಿರೋದ್ರಿಂದ, ಬಟ್ ಇದು ಲವ್ ಸೀಸನ್ಸ್ ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಅದು ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಹರೀಶ್ ಸರ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು. NR ಸ್ಟುಡಿಯೋಸಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಅದನ್ನಾಗಲೇ ಪ್ರಾಮಿಸ್ ಮಾಡಿದ್ದೀರಾ. ಬಟ್ ವಿಶ್ ಯು ಗುಡ್ ಲಕ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಹರೀಶ್ ನಾಗರಾಜ್ ಸರ್. ಲೆಟ್ಸ್ ವಾಚ್ ನಮ್ಮ ಕನ್ನಡ ಸಿನಿಮಾ ಲವ್ ಸೀಸನ್ಸ್. ನಮಸ್ಕಾರ.